ಗುರುಮೂರ್ತಿ ಅವರೇ, ಈಗ ವೀರಶೈವ ಲಿಂಗಾಯತ ಧರ್ಮನಾ ಇಲ್ಲ ವೀರಶೈವ ಲಿಂಗಾಯತ ಜಾತಿನ ಏನ್ ನಿರ್ಣಯ ತೆಗೆದುಕೊಂಡ್ರಿ? ವೀರಶೈವ ಲಿಂಗಾಯತ ಯಾವತ್ತು ಧರ್ಮವೂ ಕೂಡ ಯಾವತ್ತು ಜಾತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸೆಪರೇಟ್ ಧರ್ಮನಾ? ಹಾಗಾದ್ರೆ ಅದು ಹಿಂದೂ ಧರ್ಮಕ್ಕೆ ಸೇರಲ್ವಾ? ಪ್ರತ್ಯೇಕ ಧರ್ಮವನ್ನ ಹೋರಾಟವನ್ನ ಸುಮಾರು ವೀರಶೈವ ಮಹಾಸಭೆ 44 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಈಗಾಗಲೇ ವೀರಶೈವ ಧರ್ಮಕ್ಕಾಗ್ಲಿ ಲಿಂಗಾಯತ ಧರ್ಮಕ್ಕಾಗ್ಲಿ ಯಾವುದೇ ಮಾನ್ಯತೆ ದೊರಕಿಲ್ಲ. ಯಾವುದೇ ಮಾನ್ಯತೆ ದೊರಕಿಲ್ಲ ಅಂದ್ರೆ ನಾವು ಈಗಲೂ ಕೂಡ ಹಿಂದೂಗಳೇ. ಬಟ್ ಯಾವಾಗ ಮಾನ್ಯತೆ ದೊರಕುತ್ತೆ ಯಾವಾಗ ನಾವು ವೀರಶೈವ ಲಿಂಗಾಯತ ಧರ್ಮ ಸಿಕ್ತಾಗ ಮಾತ್ರ ಧರ್ಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಹೋರಾಟ ನಿರಂತರವಾಗಿರೋದ್ರಿಂದ ನಾವು ವೀರಶೈವ ಲಿಂಗಾಯತ ಧರ್ಮ ಹೋರಾಟ ಇರೋದ್ರಿಂದ ವೀರಶೈವ ಲಿಂಗಾಯತರು ಪ್ರತ್ಯೇಕ ಧರ್ಮ ಕೇಳಲಿಕ್ಕೋಸ್ಕರವಾಗಿ ಕಾಲಂನಲ್ಲಿ ಬರೀತಾ ಇದ್ದಾರೆ. ಆಲ್ರೈಟ್, ಈಗ ಹಿಂದೂ ಧರ್ಮಕ್ಕೂ ವೀರಶೈವ ಲಿಂಗಾಯತ ಧರ್ಮಕ್ಕೂ ಏನ್ ವ್ಯತ್ಯಾಸ? ಯಾವ ವ್ಯತ್ಯಾಸ ಏನಿಲ್ಲ. ವೀರಶೈವ ಲಿಂಗಾಯತ ಧರ್ಮ ಎಲ್ಲ ಒಂದು ಹಿಂದೂ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ. ಆ ಸಂಸ್ಕೃತಿ ಅಡಿಯಲ್ಲೇ ಎಲ್ಲವೂ ಆಚರಣೆ ನಡೀತದೆ. ಹಿಂದೂ ಧರ್ಮದಲ್ಲಿ ಏನು ದೇವರಿಗೆ ದೇವಸ್ಥಾನಕ್ಕೆ ಹೋಗೋದು ಮತ್ತೊಂದು ಮುಗೋದೊಂದು ಏನು ಆಚರಣೆ ಇದೆ, ವೀರಶೈವ ಲಿಂಗಾಯತರು ಅದೇ ಆಚರಣೆ ಇದೆ. ವ್ಯತ್ಯಾಸ ಯಾವುದೇ ತರದ ವ್ಯತ್ಯಾಸ ಯಾವತ್ತೂ ಇಲ್ಲ. ಮತ್ತೆ ಧರ್ಮ ಸೆಪರೇಟ್ ಏನಕ್ಕೆ ಸರ್? ಧರ್ಮ ಸಪರೇಟ್ ಏನಕ್ಕೆ ಅಂತಂದ್ರೆ ಒಂದು ಬಹುದೊಡ್ಡ ಸಮಾಜ, 1.25 ಕೋಟಿ ಸುಮಾರು 5 ಕೋಟಿ ದೇಶದಲ್ಲಿ ಇರ್ತಕ್ಕಂಥ ದೊಡ್ಡ ಸಮಾಜ. ಅದಕ್ಕೆ ಒಂದು ಪ್ರತ್ಯೇಕ ಮಾನ್ಯತೆ ದೊರೆತ್ರೆ ಬೇರೆ ಯಾವ್ದು ಸಿಖ್ ಧರ್ಮ, ಮುಸ್ಲಿಂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಧರ್ಮಕ್ಕೆ ಮಾನ್ಯತೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗುತ್ತೆ. ಧರ್ಮ ಅಂತ ಅವ್ರೊಂದು ಸೆಪರೇಟ್ ಧರ್ಮ, ಎಲ್ಲ ಸೆಪರೇಟ್ ಧರ್ಮಗಳಾಗೋಗ್ಬಿಟ್ರೆ ಅಲ್ಲಿಗೆ ಹಿಂದೂ ಧರ್ಮ ಅನ್ನೋದು ಏನಕ್ಕೆ ಏನ್ ಪ್ರಯೋಜನ ಅಲ್ವಾ? ಹಿಂದೂ ಧರ್ಮವನ್ನ ಹೊರತುಪಡಿಸಿ ಏನಿಲ್ಲ. ವೀರಶೈವ ಲಿಂಗಾಯತ ಧರ್ಮ ಹಿಂದೂ ಧರ್ಮದಲ್ಲಿ ಸೇರಿರ್ತಕ್ಕಂಥ ಒಂದು ಧರ್ಮ. ಇದ್ರಲ್ಲಿ ಏನ್ ಪ್ರತ್ಯೇಕತೆ ಏನು ಇಲ್ಲ. ಪ್ರತ್ಯೇಕ ಧರ್ಮ ಕೇಳೋದು ಅನುಕೂಲಕ್ಕೋಸ್ಕರವಾಗಿ ಸವಲತ್ತಿಗೋಸ್ಕರ ಕೇಳ್ತೀವಿ ಹೊರತು ಹಿಂದೂ ಧರ್ಮವನ್ನು ಹೊರತುಪಡಿಸಿಲ್ಲ. ಜೈನ ಧರ್ಮ ಇದ್ರು ಕೂಡ ಜೈನ ಧರ್ಮ ಹಿಂದೂ ಧರ್ಮವನ್ನು ಹೊರತುಪಡಿಸಿದ್ಯಾ? ಜೈನ ಧರ್ಮ ಇದ್ರೂ ಕೂಡ ಹಿಂದೂ ಧರ್ಮದ ಒಳಗೊಂಡಂತೆ ಇದೆ. ಅದೇ ರೀತಿ ನಮ್ಮ ವೀರಶೈವ ಲಿಂಗಾಯತ ಧರ್ಮನು ಸಪರೇಟ್ ಧರ್ಮ ಕೇಳೋರು ಬಿಟ್ರೆ ಬೇರೆ ಯಾವ್ದು. ಹಾಗಾದ್ರೆ ಒಕ್ಕಲಿಗರು ಅವರೊಂದು ಧರ್ಮ ಕೇಳ್ಬೋದು, ಬ್ರಾಹ್ಮಣರು ಅವರೊಂದು ಧರ್ಮ ಕೇಳ್ಬೋದು, ಎಲ್ಲರೂ ಒಂದೊಂದು ಧರ್ಮ ಕೇಳ್ತಾ ಹೋಗುದು. ಓಕೆ, ರೈಟ್. ಈಗ ಸಾಕಷ್ಟು ಗೊಂದಲ. ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಜಾತಿ ಜನಗಣತಿಗೆ ನಿಮ್ಮ ಸ್ವಪಕ್ಷದಲ್ಲಿರುವಂತವರಲ್ಲೇ ಒಂದಷ್ಟು ಜನರಲ್ಲಿ ವಿರೋಧ ಇದೆ, ಮಾಡೋದು ಬೇಡ, ಇದು ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಮ ಮೊದಲನೇದಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಈ ಜನತೆಗೆ ನ್ಯಾಯ ಒದಗಿಸೋದು, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟುವುದಷ್ಟೇ ನಮ್ಮ ಜವಾಬ್ದಾರಿ. ಸೊ ಅವರು ಯಾವ ಜಾತಿ, ಯಾವ ಧರ್ಮ, ಯಾವ ಭಾಷೆ ಅಂತ ತೀರ್ಮಾನ ಮಾಡೋದು ಅವರಿಗೆ ಆಪ್ಷನ್ ಕೊಟ್ಟಿದ್ದೇವೆ. ಅವ್ರಿಗೆ ಬೇಕಾದದನ್ನು ಅವ್ರು ಯಾರಿಗೆ ಸೇರ್ತಾರೋ ಅದಕ್ಕೆ ಕೊಡ್ತಕ್ಕಂಥ ಜವಾಬ್ದಾರಿ ಆ ನಾಗರಿಕರಿಗೆ, ಜನರಿಗೆ ಬಿಟ್ಟಿದ್ದೇವೆ. ಇನ್ನು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ವಿಚಾರಕ್ಕೆ ಬರೋದಾದ್ರೆ, ಸೊ ನಾವು ಇದನ್ನ ಈ ಆಕ್ಟನ್ನು ಮಾಡಿದ್ವಿ, ಇದನ್ನ ನಿರ್ಧಾರವನ್ನು ತೆಗೆದುಕೊಂಡ್ವಿ. ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆದ ನಂತರ ನಾವು ಇದನ್ನ ಡಿಸೈಡ್ ಮಾಡಿದ್ದು. ಸೊ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ಹೇಳಿದ್ರೆ ಎಲ್ಲ 34 ಶಾಸಕರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರ ಒಳಗೊಂಡಂತೆ ಎಲ್ಲರ ಒಕ್ಕಲರಿಂದ ಕಳೆದ ಒಂದು ತಿಂಗಳ ಹಿಂದೆ ಈ ತೀರ್ಮಾನವನ್ನು ತೆಗೆದುಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಿನ್ನೆ ನಡೆದಿರ್ತಕ್ಕಂಥ ಚರ್ಚೆನೇ ಬೇರೆ. ನಾವು ಆಲ್ರೆಡಿ ಒಂದು ಬಾರಿ ಒಂದು ತಿಂಗಳಿಂದನೇ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು 22 ಇಂದ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯ ಹೊಸ ಗೊಂದಲಗಳನ್ನು ಸೃಷ್ಟಿ ಮಾಡುವಂತ ಬಿಜೆಪಿಯ ವಾಟ್ಸ್ಆಪ್ ಯೂನಿವರ್ಸಿಟಿ ಬಂದಂತ ಮಾಹಿತಿಗೂ ಇದಕ್ಕೂ ಸಂಬಂಧ ಇಲ್ಲ. ರಾಜ್ಯ ಸರ್ಕಾರದ ಸಚಿವರು ಹಾಗಾದ್ರೆ ಬಿಜೆಪಿ ವಾಟ್ಸ್ಆಪ್ ಗಳಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ ಅಂದ್ರೆ ಹಂಗಾರೆ ಇವತ್ತಿನ ವೀರಶೈವ ಲಿಂಗಾಯತದ ಏಕತಾ ಸಮಾವೇಶಕ್ಕೆ ನಿಮ್ಮ ಸಚಿವರು ಈಶ್ವರ್ ಖಂಡ್ರೆ ಅವರು ಹೋಗಿದ್ರಲ್ಲ, ಅವರು ಬಿಜೆಪಿ ಅವರಲ್ಲ? ಒಂದ್ ನಿಮಿಷ, ಬಿಜೆಪಿ ಅವರಲ್ಲ, ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿ ಆಗಿರ್ಬೋದು. ಆದ್ರೆ ಒಂದು ಸಮುದಾಯದ ನಾಯಕರಾಗಿ, ಒಂದು ಸಮುದಾಯದ ಪ್ರಜೆಯಾಗಿ ಒಂದು ಸರ್ಕಾರದ ಭಾಗವಾಗಿ ಮಂತ್ರಿಗಳಾಗಿ ಎಲ್ಲರೂ ಒಟ್ಟುಕೊಂಡಂತೆ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. 22 ಸರ್ವೆ ಮಾಡ್ತೀವಿ ಅಂತ ಹೇಳಿ ಅದು ಕ್ಯಾಬಿನೆಟ್ ತೀರ್ಮಾನ, ಅದು ಫೈನಲ್ ಆಗಿದೆ. ಅದೇ ರೀತಿ ಸಚಿವರು ಕೂಡ ಅವ್ರದೇ ಒಂದು ಜಾತಿ ಇರ್ತದೆ, ಅವ್ರದೇ ಒಂದು ಧರ್ಮ ಇರ್ತದೆ, ಅದನ್ನ ಫಾಲೋ ಮಾಡುವಂತ ಧರ್ಮ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿದೆ. ಈ ಸಂವಿಧಾನ ಕೊಟ್ಟಿದೆ, ಅವರು ಯಾವ ನಿರ್ಧಾರ ಬೇಕೋ ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಾವು ಸರ್ಕಾರ ಇಂಟರ್ಫಿಯರ್ ಆಗೋದಿಲ್ಲ. ಆದ್ರೆ ನಾನು ನಿಮಗೆ ಪ್ರಶ್ನೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಶಾಸಕರುಗಳಿಗೆ, ನಿಮ್ಮ ಸಚಿವರುಗಳಿಗೆ ಇರುವಂತ ಅವ್ರದೇ ಸಂವಿಧಾನ ಕೊಟ್ಟಿರುವಂತ ಧರ್ಮದ ಒಂದು ಹಕ್ಕು ಅಥವಾ ಮತ್ತೊಂದರ ಹಕ್ಕು ಬೇರೆಯವ್ರಿಗೆ ಇರೋದಿಲ್ವಾ? ಬೇರೆ ಪಕ್ಷದವ್ರಿಗೆ ಇರೋದಿಲ್ವಾ? ಬೇರೆ ಸಾರ್ವಜನಿಕರಿಗೆ ಇರೋದಿಲ್ವಾ? ಪ್ರಶ್ನೆ ಮಾಡ್ತಾ ಇಲ್ವಲ್ಲ ನಾವು. ಒಂದು ನಮ್ಮ ಸಚಿವರು ಹೇಳಿಲ್ಲ, ನಿಮ್ಮ ಪಕ್ಷದಲ್ಲಿ ನಮ್ಮ ಸಚಿವರುಗಳು 34 ಸಚಿವರು ಒಳಗೊಂಡಂತೆ ಕ್ಯಾಬಿನೆಟ್ ನಲ್ಲಿ ಇದು ವಿಸ್ತೃತವಾಗಿ ಚರ್ಚೆ ಆಗಿ, ಇನ್ ಡೀಟೇಲ್ ಆಗಿ ಚರ್ಚೆ ಆಗಿ ಫೈನಲ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದಕ್ಕೆ ಎಲ್ಲಾ ಮಂತ್ರಿಗಳು ಸಮ್ಮತ ಕೊಟ್ಟ ನಂತರ ಇದನ್ನ ಸರ್ವೆಯನ್ನ ಆರಂಭ ಮಾಡ್ತಾ ಇದ್ದೇವೆ. ಧರ್ಮವನ್ನ ತುಂಡು ಮಾಡಿ ಅವರ ಆಳ್ವಿಕೆ ನಡೆಸ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ನೀತಿ.
ಯಾವತ್ತಾದ್ರೂ ಹಿಂದಿನ ಜಾತಿ ಜನಗಣತಿಯಲ್ಲಿ 40 ಹಿಂದೂ ಜನಾಂಗವನ್ನ ಕ್ರಿಶ್ಚಿಯನ್ ಜೊತೆಗೆ ತೊಳಕಾಕಿದ್ದಂತ ಯಾವ್ದೋ ನಿದರ್ಶನ ಇದೆಯಾ? ಹೀಗಾಗಿ 160 ಕೋಟಿ ಖರ್ಚು ಮಾಡಿ ಕಾಂತರಾಜು ಆಯೋಗವನ್ನ ಮಾಡಿದಂತ ತಿಪ್ಪಿಗೆ ಹಾಕಿದ್ದು ಸತ್ಯ. ಇದು ಹಾಗೆ ಆಗೋದು. ಅವರ ಪಕ್ಷದ ಸಚಿವರು ಶಾಸಕರುಗಳು ಯಾರಾದ್ರೂ ಕ್ಯಾಬಿನೆಟ್ ನಲ್ಲಿ ಅದನ್ನ ಒಪ್ಪಿದ್ದಾರ ಕೇಳಿ. ಒಬ್ರು ನೋಡಿ ನಾವು ಗುರುಸ್ವಾಮಿ ಅವರು ವಿಚಾರಗಳು ಗೊತ್ತಿಲ್ಲ. ಸರ್ಕಾರದ ಭಾಗವಾಗಿ ನನ್ನ ಜವಾಬ್ದಾರಿ ಏನು ಅಥವಾ ನಮ್ಮ ಪಕ್ಷದ ನಿಲುವು, ಸರ್ಕಾರದ ನಿಲುವು ಏನಿದೆ ಅಂದ್ರೆ ವ್ಯಕ್ತಪಡಿಸಿದ್ದಾರೆ. ಸರ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಅವ್ರಿಗೂ ಮಾತಾಡಕ್ ಬಿಡಿ ಅಲ್ಲ. ದೇವಾಂಗ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು ಯಾವ ಊರಲ್ಲಿ ಇದೀರಿ? ಇದು ಯಾರು ಒಪ್ತಾರೇನ್ರಿ? ಇದನ್ನ ಎಲ್ಲಾ ಧರ್ಮಗಳನ್ನ ತುಂಡು ಮಾಡಿ ಏನ್ರಿ ಸಾಧನೆ ಮಾಡ್ತಾರೆ ಇವರು? ಸರ್ ಆಯ್ತು, ಯಾಕ್ರಿ ಬೇಕಿದು? ಆಯ್ತು ಸರ್, ತಾವು ಪ್ರಶ್ನೆ ಒಂದು ನಿಮಿಷ ಉತ್ತರ ಕೊಡ್ತೀನಿ. ನೋಡಿ, ನಾವು ಈ ಹೊಸ ಜಾತಿಗಳನ್ನ ಅಥವಾ ಯಾವ್ದನ್ನು ನಾವು ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದಲ್ಲ. ಸಮಯ ಕೊಡಿ ಒಂದ್ ನಿಮಿಷ. ರಾಜ್ಯ ಸರ್ಕಾರ ಹಿಂದಿನ ಕಾಂತರಾಜು ವರದಿ ಮತ್ತೆ ಏನು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿ ಅವರ ಸಮಾಜದಲ್ಲಿ ಒಂದಂತ ವರದಿ ಸಬ್ಮಿಟ್ ಆಯ್ತು. ಆ ವರದಿಯ ಆಧಾರದಲ್ಲಿ ವರದಿನಲ್ಲಿ ಬಂದಿರತಕ್ಕಂತ ಎಲ್ಲಾ ಹೊಸ ಜಾತಿಗಳನ್ನ ಕೇಳಿ ಯಾರ್ಯಾರು ರಿಕ್ವೆಸ್ಟ್ ಮಾಡಿದ್ರು, ಯಾವ್ಯಾವ ಹೊಸ ಜಾತಿಗಳು ಬಂದಿದ್ದು, ಒಂದ್ ನಿಮಿಷ, ಜನಗಳು ಸರ್ವೆ ಸಂದರ್ಭದಲ್ಲಿ ಅವರು ಈ ಹೊಸ ಜಾತಿಗಳನ್ನ ರಿಕ್ವೆಸ್ಟ್ ಮಾಡಿದ್ರು. ಅದರ ಆಧಾರದ ಮೇಲೆ ನಾವು ಇನ್ಕ್ಲೂಡ್ ಮಾಡಿದ್ದೇವೆ ಹೊರತು ನಾವು ಯಾವ್ದನ್ನು ಹೊಸದಾಗಿ ಸೃಷ್ಟಿ ಮಾಡಿರೋದಲ್ಲ. ಈ ರಾಜ್ಯದ 7 ಕೋಟಿ ಕನ್ನಡಿಗರಲ್ಲೇ ಅವರಿದ್ದಾರೆ, ಒಂದಾಗಿ ಭಾಗವಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಇನ್ ಕೇಸ್ ಒಂದ್ ನಿಮಿಷ ವೈ ನಾನ್ ಸೆನ್ಸ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಆಮೇಲೆ ಉತ್ತರ ಕೊಡಿ. ಯಾಕೆ ಅಂದ್ರೆ ಈಗ ನಾನು ಸೇ ಫಾರ್ ಎಕ್ಸಾಂಪಲ್ ಸರ್ ಒಂದೇ ನಿಮಿಷ ಸರ್, ಈಗ ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಸಿಂಧೂರ್ ಅವರು ಪಬ್ಲಿಕ್ ಟಿವಿನಲ್ಲಿ ಕೆಲಸ ಮಾಡ್ತಾರೆ ಅಂತ ಸದ್ಯನ ಇಲ್ಲ. ನೀವು ಪಬ್ಲಿಕ್ ಟಿವಿಲಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಹಾಕೊಂಡ್ರೆ ತಪ್ಪಾಗ್ತದೆ. ನೀವು ಇಲ್ಲೇನು ಪವರ್ ಟಿವಿನಲ್ಲಿ ಮಾಡ್ತೀರಾ ಅಂತ ಹೇಳಿ ಎಂಟ್ರಿ ಮಾಡ್ಕೊಳ್ತೀರಾ. ಈ ರಾಜ್ಯದ ಜನತೆಗೆ ಹೌದು, ನನಗೆ ಅದನ್ನೇ ಉತ್ತರ ಕೊಡಿ. ನೀವು ಯಾರಾದ್ರೂ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಅಲ್ಲ, ಯಾರು ಇಲ್ಲ ಅಂದ್ರೆ ಝೀರೋ ಬರುತ್ತೆ ಬಿಡಿ. ಯಾರು ಇಲ್ಲ ಅಂದ್ರೆ ಬಿಜೆಪಿಗೆ ಯಾಕೆ ಆತಂಕ? ಬಿಜೆಪಿಗೆ ಯಾಕೆ ಇಷ್ಟೊಂದು ಭಯ? ಬಿಡಿ, ಯಾರಿಗೂ ಭಯ ಇಲ್ಲ. ಒಂದ್ ನಿಮಿಷ ಹೇಳ್ತೀನಿ. ಏನು ಕರ್ನಾಟಕ ರಾಜ್ಯದಲ್ಲಿ ಬರೀ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾತ್ರ ಇರೋದು, ಸಾರ್ವಜನಿಕರು ಇಲ್ವಾ? ಸಾರ್ವಜನಿಕರು ಅವ್ರಿಗೆ ಯಾವ್ದು ಫಿಟ್ ಆಗುತ್ತೋ ಅದನ್ನ ಎಂಟ್ರಿ ಮಾಡ್ತಾರೆ. ಇಲ್ದೇ ಇರೋದನ್ನ 60 ಕಾಲಂ, ಒಂದು ನಿಮಿಷ, 60 ಕಾಲಂ ಎಲ್ಲಾವುದು ಕನ್ಫ್ಯೂಷನ್ ಅಲ್ಲ. 60 ಕಾಲಂ ನಲ್ಲಿ ಯಾವ್ದು ಬೇಕೋ ಅದನ್ನ ಮಾತ್ರ ಎಂಟ್ರಿ ಮಾಡ್ತಾರೆ. ಬೇಕಾಗಿಲ್ದಿರೋ ಜನ ಬುದ್ಧಿವಂತರಿದ್ದಾರೆ, ದಡ್ರಲ್ಲ. ಗೊತ್ತಾಗಿದೆ, ಜನ ದಡ್ರಲ್ಲ. ಅದಕ್ಕೋಸ್ಕರ ಮಾಡ್ಲಿಕ್ಕೆ ಹೊರಟಿದೆ. ಕಾಂತರಾಜ್ ಆಯೋಗ ಹೇಗೆ ತಿಪ್ಪೆಗೆ ಹೋಯ್ತು, ಇದು ಅದಕ್ಕಿನ್ನ ಕೀಳಾಗಿ ಹೋಗುತ್ತೆ. ಇದು ಖಂಡಿತವಾಗ್ಲೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸ್ವಪಕ್ಷೀಯರಿಂದಲೇ ಸಂಪೂರ್ಣ ವಿರೋಧ ಇದೆ. ಖಂಡಿತವಾಗ್ಲೂ ಇದು ಮುಂದೆ ಹೋಗುತ್ತೆ, ಯಾವ ಕಾರಣಕ್ಕೂ ಆಗಲ್ಲ. ಯಾರು ಇದನ್ನ ಒಪ್ಪಿಲ್ಲ. ನೋಡಿ, ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಕೆಲಸ ಒಂದು ಸಂಪುಟದಲ್ಲಿ ಎಲ್ಲವೂ ತೀರ್ಮಾನ ತೆಗೆದುಕೊಂಡಿದೆ. ಸರ್ಕಾರ ಮುನ್ನುಗ್ತಾ ಇದೆ. 1.62 ಲಕ್ಷ ಜನರನ್ನ, ಶಿಕ್ಷಕರನ್ನ ಮತ್ತೆ ಬೇರೆ ಅಧಿಕಾರಿಗಳನ್ನ ನಾವು ಇದಕ್ಕೆ ನಿಯೋಜಿಸಿದ್ದೇವೆ. ಒಂದು ಸಮರ್ಪಕವಾದಂತ ಎಫಿಷಿಯಂಟ್ ಸರ್ವೆಯನ್ನ ಮಾಡ್ತೇವೆ. ಈ ಕೇವಲ ಜಸ್ಟ್ 1 ತಿಂಗಳಿಂದನೇ ನಾವು ದಲಿತ ಸಮುದಾಯಗಳ ಒಳಪಂಗಡವನ್ನ ಸರ್ವೆಯನ್ನ ಮಾಡಿ ಸಕ್ಸಸ್ಫುಲ್ ಆಗಿ ಎಫಿಷಿಯಂಟ್ ಆಗಿ ಮಾಡಿ ಮೀಸಲಾತಿಯನ್ನು ಕೊಟ್ಟಿದ್ದೇವೆ. ಫಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಈ ಕೆಲಸ